ಓದ್ಕೊಳ್ಳಿ ಕ್ವಶನ್. ಫೈಂಡ್ ಆನ್ ಅಪ್ರಾಕ್ಸಿಮೇಟ್ ರೂಟ್ ಆಫ್ ದ ಈಕ್ವೇಷನ್ x cube minus 3x plus 4 is equal to 0 using the method of false position. Correct to 3 decimal places which lie between -3 and -2. Carry out 3 iterations. ನೋಡಿ ಯಾವ ಥರ ಮಾಡಬೇಕು, ಸೊಲ್ಯೂಷನ್ ಬರ್ಕೊಳ್ಳಿ. ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳೋಣ. x cube minus 3x plus 4 is equal to 0. ಈಗ ಇನ್ನು ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 4. ಈಗ ಎಫ್ ಆಫ್ -3 ಎಫ್ ಆಫ್ -2ನ ಫೈಂಡ್ ಮಾಡಬೇಕು. ಎಫ್ ಆಫ್ -3 ಅದನ್ನು ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 -3 ಇಂಟು ಆಲ್ಫಾ ಎಕ್ಸ್ ಪ್ಲಸ್ 4. ಕ್ಯಾಲ್ಕುಲೇಟ್ ಎಕ್ಸ್ ಐದಲ್ಲಿ -3 ಹಾಕಿ -14 ಬರುತ್ತೆ. ಆಮೇಲೆ -2 ಮಾಡೋಣ. ಕ್ಯಾಲ್ಕುಲೇಟ್ ಎಕ್ಸ್ ಐದಲ್ಲಿ -2 ಹಾಕಿ 2 ಬರುತ್ತೆ. ಈಗ ನೋಡಿ ರೂಟ್ ಲೈಸ್ ಬಿಟ್ವೀನ್ -3 -2 ಮಿನಿಮಮ್ ಯಾವುದು -3 ಆಮೇಲೆ -2 ನಾವು ಕೈ ಇಟ್ಕೊಳ್ಳಿ. ನಂಬರ್ ಲೈನಲ್ಲಿ ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ ಅದು ನೀವು ಇದು ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಲೆಫ್ಟ್ ಸೈಡ್ ಇರೋ ನಂಬರೇ ಬರಬೇಕು. ಲೆಫ್ಟ್ಗೆ ನೋಡಿ ಇದು ನಂಬರ್ ಲೈನ್ ಅಂದ್ಕೊಳ್ಳಿ. 0 1 2 3. ಈ ಕಡೆ ಏನು ಬರುತ್ತೆ -1 -2 -3. ಈಗ -3 ಮತ್ತು -2 ತಗೊಂಡ್ರೆ ನೀವು ಇದೆಲ್ಲ ರಫ್ ವರ್ಕು ಬರೆಯೋಕ್ಕೆ ಹೋಗ್ಬಿಡಿ. ಎಕ್ಸಾಮಲ್ಲಿ ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಫಸ್ಟ್ -3 ಬರೀಬೇಕು, ಆಮೇಲೆ -2. ಫಸ್ಟ್ -2 -3 ಬರೆಯೋಂಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಏನು ಬರೀಬೇಕು -3 ಆಮೇಲೆ -2. ಈಗ ನೋಡಿ ರೂಟ್ ಲೈಸ್ ಬಿಟ್ವೀನ್ -3, -2 ಅರ್ಥ ಆಗ್ತಿದೆಯಾ? ಈಗ ಎ ಬರ್ತೀವಿ. ಎ ಈಸ್ -3 -2 -3 ಬರೆದ್ರೆ ರಾಂಗ್ ಆಗ್ಬಿಡುತ್ತೆ ಪ್ರಾಬ್ಲಮ್, ಗೊತ್ತಾಗ್ತಿದೆಯಾ? ಬಿ ಅಂದರೆ -2. ಎಫ್ ಆಫ್ ಎ ಅಂದರೆ ಎಫ್ ಆಫ್ -3. ನೋಡಿ ಎಫ್ ಆಫ್ -3 ಅಂದರೆ ಎಷ್ಟು -14. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ -2. ಎಫ್ ಆಫ್ -2 ಇಷ್ಟು. ಈಗ ಫಸ್ಟು x1 ಇದು ಫಸ್ಟ್ ಇಟ್ರೇಷನ್. x1ಗೆ ಫಾರ್ಮುಲಾ ಎ ಎಫ್ ಆಫ್ ಬಿ minus b f of a divided by f of b minus f of a. ಕ್ಯಾನ್ಸಲ್ ಯಾವ ಥರ ಟೇಕ್ ಮಾಡ್ಕೋಬೇಕು ಅಂದರೆ a y minus b x divided by y minus x. ಕ್ಯಾಲ್ಸಿನ 3 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅವರು 3 ಡೆಸಿಮಲ್ ಪ್ಲೇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಮಾಡಿದಾಗಲೇ 3 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಫಸ್ಟು 3 ಡೆಸಿಮಲ್ ಫಿಕ್ಸ್ ಮಾಡ್ಕೊಬಿಡಿ. ಶಿಫ್ಟ್ 3 6 3. ಆಮೇಲೆ ಇದನ್ನ ಟೈಪ್ ಮಾಡಿ. ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್. ಇದು ಕ್ಯಾಲ್ಕುಲೇಟ್ ಕೊಟ್ಟು ಎ ಏನು -3, ವೈ ಬಂದು 2, ಬಿ -2, ಎಕ್ಸ್ ಬಂದು -14. ಆನ್ಸರ್ ಬಂದು -2.215. ಇದು x1 -2.2
215. ಈಗ ಫಸ್ಟ್ ಇಟ್ರೇಷನ್ ಆಯಿತು. ಈಗ ಸೆಕೆಂಡ್ ಇಟ್ರೇಷನ್ ಬರೋದು. ಜ್ಞಾಪಕ ಇಟ್ಕೊಳ್ಳಿ, ಸೆಕೆಂಡ್ ಇಟ್ರೇಷನ್ ಸ್ಟಾರ್ಟಿಂಗ್ಗೆ ಎಫ್ ಆಫ್ x1ನ ಫೈಂಡ್ ಮಾಡ್ಕೊಳ್ಳಿ. ಎಫ್ ಆಫ್ x1 ಅಂದರೆ ಎಫ್ ಆಫ್ -2.215. ಈಗ ನೋಡಿ, ಕ್ಯಾಲ್ಸಿಲಿ x³ - 3x + 4 ಅಂತ ಟೈಪ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲೇ ಇರುತ್ತೆ x³ - 3x + 4 ಮೇಲ್ಗಡೆ ಹೊಡೆದ್ರೆ. ಇನ್ನೊಂದು, ನೀವು AC ಯೂಸ್ ಮಾಡಿ ಯಾವಾಗಲೂ, ಇದನ್ನ ಪ್ರೆಸ್ಸೇ ಮಾಡಬೇಡಿ. ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟಲ್ಲಿ -2.215 ಹೊಡೀರಿ. ಆನ್ಸರ್ -0.222 ಬರುತ್ತೆ. -0.222. ಇದು ನೋಡಿ, ಇದು ನೆಗೆಟಿವ್ ವ್ಯಾಲ್ಯೂ. ಇದೇನು ನೆಗೆಟಿವ್. ಇಲ್ಲಿ ಮೇಲ್ಗಡೆ ಪಾಸಿಟಿವ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಪಾಸಿಟಿವ್. ಈಗ ನೋಡಿ, ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಇದು ಮತ್ತು ಇದನ್ನ ಕನ್ಸಿಡರ್ ಮಾಡಬೇಕು. ಈಗ ರೂಟ್ ಲೈಸ್ ಬಿಟ್ವೀನ್ ಮಾಡಿದಾಗ ಫಸ್ಟ್ ಇದು ಬರುತ್ತೆ, ಇದರಲ್ಲಿ ಲೆಸ್ಸರ್ ಯಾವುದು ಜ್ಞಾಪಕ ಇಟ್ಕೊಳ್ಳಿ. ಇದು ಲೆಸ್ಸರ್, ಇದು ಗ್ರೇಟರ್. ಗೊತ್ತಾಗ್ತಿದೆಯಾ? ನೋಡಿ, ಬೇಕಿದ್ರೆ ನಂಬರ್ ಲೈನಲ್ಲಿ ಫಸ್ಟ್ ಬರೋದು ಯಾವುದು? ಇದು -2.215 ಬರುತ್ತೆ. ಆಮೇಲೆ -2, ಆಮೇಲೆ -1.9 ಆ ಥರ ಈ ಕಡೆ ಬರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ -2 to -3 ಅಂದರೆ -2.1, -2.2, -2.5 ಆ ಥರ ಬರುತ್ತೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಫಸ್ಟು ಲೆಸ್ಸರ್ ಬರಿಬೇಕು. ಲೆಸ್ಸರು -2 ಮತ್ತು -2.215 ಕಂಪೇರ್ ಮಾಡಿದಾಗ ಲೆಸ್ಸರ್ ಇದು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದರಲ್ಲಿ ಹೇಳ್ತೇನೆ ನೋಡಿ, -3 ಮತ್ತು -2ಲಿ ಲೆಸ್ಸರ್ ಯಾವುದು? -3. ಜ್ಞಾಪಕ ಇಟ್ಕೊಳ್ಳಿ, -2 ಮತ್ತು -3ಲಿ ಲೆಸ್ಸರ್ ಯಾವುದು? -3. ಫಸ್ಟ್ ಬರಬೇಕು ಓಪನ್ ಇಂಟರ್ವಲ್ ಮಾಡಿದಾಗ, ಆಮೇಲೆ -2. ಯಾಕಂದರೆ ಈ ಓಪನ್ ಇಂಟರ್ವಲ್ ಈ ಕಡೆ ಯಾವಾಗಲೂ ಲೆಸ್ಸರ್ ಇರಬೇಕು, ಈ ಕಡೆ ಯಾವಾಗಲೂ ಗ್ರೇಟರ್ ಇರಬೇಕು. ಈಗ ರೂಟ್ ಲೈಸ್ ಬಿಟ್ವೀನ್ ಅಂತ ಬರೆದು ಫಸ್ಟ್ -2.215 ಆಮೇಲೆ -2 ಬರುತ್ತೆ. ಈಗ ನಾವು ಇಟ್ ಈಸ್ ಪಿ. ಎ ಬಂದು -2.215, ಪಿ ಬಂದು -2. ಎಫ್ ಆಫ್ ಎ ಅಂದರೆ ಎಫ್ ಆಫ್ -2.215, ಅದರದ್ದು ಆನ್ಸರ್ ಬಂದು -0.222. ಎಫ್ ಆಫ್ ಬಿ ಬಂದು ಎಫ್ ಆಫ್ -2, ಎಫ್ ಆಫ್ -2ದು ಆನ್ಸರ್ 2. x2ಗೆ ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. x2 ಈಸ್ ಈಕ್ವಲ್ ಟು AC ಹೊಡೆದು ಮೇಲ್ಗಡೆ ತಗೊಳ್ಳಿ, ಕ್ಯಾಲ್ಕುಲೇಟ್. ಇಲ್ಲಿ ಎ ಅಂದರೆ -2.215, y ಅಂದರೆ 2, ಬಿ ಅಂದರೆ -2, x ಅಂದರೆ -0.222, -2.194 ಆಗುತ್ತೆ. -2.194. ಈಗ ರೂಟ್ ಲೈಸ್ ಬಿಟ್ವೀನ್ ಈಗ ಥರ್ಡ್ ಇಟ್ರೇಷನ್. ಈಗ x2 ಫೈಂಡ್ ಮಾಡಿದ ತಕ್ಷಣ ಥರ್ಡ್ ಇಟ್ರೇಷನ್ ಮಾಡಬೇಕು. ಫಸ್ಟ್ ಎಫ್ ಆಫ್ x2 ಮಾಡಬೇಕು, ಎಫ್ ಆಫ್ -2.194. ಈಗ ನೋಡಿ, AC ಹೊಡೆದು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸಾಕ್ಟಲ್ಲಿ -2.194 ಹೊಡೀರಿ. 0.021 ಬರುತ್ತೆ. ಪಾಸಿಟಿವ್ ಬಂದಿದೆ. ಈಗ ನೋಡಿ, ಇದು ಪಾಸಿಟಿವ್ ಬಂದರೆ ನೀವು ಇದರಲ್ಲಿ ನೆಗೆಟಿವ್ ಸೆಲೆಕ್ಟ್ ಮಾಡಬೇಕು.
ಪಾಸಿಟಿವ್ ಬಂದರೆ ಇದೆರಡರಲ್ಲಿ ನೆಗೆಟಿವ್ ಸೆಲೆಕ್ಟ್ ಮಾಡಿ. ಈಗ ರೂಟ್ಸ್ ನೋಡಿ, ಇದು ಮತ್ತು ಇದು ನೋಡಿ. ಈಗ ರೂಟ್ ಲೈಸ್ ಬಿಟ್ವೀನ್ ಎರಡರ ಮಧ್ಯ ಬರೀಬೇಕು. ಅರ್ಥಕ್ಕೆ ಈ ಸ್ಟಾರ್ ಮಾರ್ಕ್ ಹಾಕಿದ್ದೀನಲ್ಲ, ಇದು ಮತ್ತು ಇದ್ರ ಮಧ್ಯ. ಇದರಲ್ಲಿ ಲೆಸ್ಸರ್ ಯಾವುದು ಅಂದರೆ ಇದು ಲೆಸ್ಸರು, ಇದು ಗ್ರೇಟರ್. ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಇದು ಫಸ್ಟ್ ಬರೀಬೇಕು, ಆಮೇಲೆ ಇದು ಬರೀಬೇಕು. ರೂಟ್ ಲೈಸ್ ಬಿಟ್ವೀನ್ -2.215, -2.194. Now it is A, it is B. A is -2.215, B is -2.194. F of A ಅಂದರೆ f of -2.215, ಅದರದ್ದು ಆನ್ಸರ್ ಬಂತು -0.222. ಇಲ್ಲೇ ಇರುತ್ತೆ ನೋಡ್ಕೊಳ್ಳಿ. ಎಫ್ ಆಫ್ ಬಿ ಬಂತು ಎಫ್ ಆಫ್ -2.194, ಅದರದ್ದು ಆನ್ಸರ್ ಬಂದು 0.021. ಈಗ x3ಗೆ ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ divided by f of b minus f of a. x3 is equal to, ಈಗ ನೋಡಿ ಇಲ್ಲಿ a y minus b x by y minus x ಅಲ್ಲಿ ಕ್ಯಾಲ್ಕುಲೇಟ್ ಕೊಡ್ತು. a ಅಂದರೆ -2.215, y ಅಂದರೆ 0.021, b ಅಂದರೆ -2.194, x ಅಂದರೆ -0.222. ಆನ್ಸರ್ -2.196, -2.196. Therefore, the approximate root of the given equation ಅಥವಾ ರಿಯಲ್ ರೂಟ್ ಅಂತಾನು ಬರೀಬೋದು. -2.196 to 3 decimal places. Thank you. Please like, share and subscribe. Please support ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. Thank you.